ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಕಿಚ್ಚನ ಖಡಕ್ ಮಾತಿಗೆ ಅಶ್ವಿನಿ ಗೌಡ ಕಂಗಲಾಗಿರೋ ರೀತಿ ಕಾಣಿಸ್ತಿರುವಂಥದ್ದು. ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ದು ಒಂದು ಒಳ್ಳೆ ಪ್ರೋಮೋ ಅಂತ ಹೇಳ್ಬೋದು. ಅದು ಕೂಡ ಇಷ್ಟು ಬೇಗ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಶ್ವಿನಿ ಗೌಡ ಅಂತ ಬಂದಾಗ ಈ ಸೀಸನಲ್ಲಿ ಸಿಕ್ಕಾಪಟ್ಟೆ ತಪ್ಪನ್ನು ಮಾಡ್ತಿದ್ದಾರೆ. ತಪ್ಪ ಮೇಲೆ ತಪ್ಪು ಮಾಡ್ಕೊಂಡು ಹೋಗ್ತಾನೆ ಇರುವಂಥದ್ದು. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆಯವ್ರ ಮೇಲೆ ಸಿಕ್ಕಾಪಟ್ಟೆ ದರ್ಪನ ತೋರಿಸಿದ್ದಾರೆ, ಅಹಂಕಾರದ ಮಾತುಗಳಾಡಿದ್ದಾರೆ, ಬೇರೆಯವ್ರನ್ನ ಚೀಪಾಗಿ ನೋಡಿದ್ದಾರೆ. ಆ್ಯಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮ್ಯಾನಿಪುಲೇಟ್ ಮಾಡೋಂಥದ್ದನ್ನ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಅದು ಕೂಡ ಸುದೀಪಣ್ಣ ಮುಂದೆ ಕೂಡ ಮಾಡ್ತಾರೆ. ಅದು ನೋಡೋಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಜೊತೆಗೆ ಬೇರೆ ಸ್ಪರ್ಧಿಗಳಿಗೆ ಏಕವಚನದಲ್ಲಿ ಮಾತಾಡಬಾರ್ದು, ನೀನು ಅನ್ಬಾರ್ದು, ಹಾಗೆ ಅಂತೆಲ್ಲ ಮಾತಾಡ್ತಾರೆ. ಅದು ಒಳ್ಳೆ ಪಾಯಿಂಟೇ, ಸತ್ಯ ಕೂಡ ಹೌದು. ಆದರೆ ಇವರು ಬೇರೆಯವ್ರಿಗೆ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ಅದನ್ನು ನೋಡಿದಾಗ ಅನ್ಸೋಂಥದ್ದು ಏನಂದರೆ, ಅಲ್ಲ ಗುರು ಇವ್ರೇನು ದಡ್ರ ಬುದ್ಧಿವಂತರ, ತಾವೇ ಇಷ್ಟು ಮಟ್ಟಿಗೆ ಹೇಳ್ತಾ ಇದ್ದಾರೆ, ಅದನ್ನು ಫಾಲೋ ಮಾಡ್ಬೇಕಂತ ಇವ್ರಿಗೆ ಬುದ್ಧಿ ಬರಲ್ವಾ, ಏನು ಕತೆ, ಅಷ್ಟು ದಡ್ರ ಇವರು, ಏನು ಕತೆ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಸುದೀಪಣ್ಣ ಕಡೆಯಿಂದ ಕ್ಲಾಸ್ ಆಗ್ತಿರೋಂಥದ್ದು ತುಂಬ ಅವಶ್ಯಕತೆ ಇತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಥರ ಹೋಗ್ತಾಯಿತ್ತಪ್ಪ ಎಪಿಸೋಡ್. ನೀವು ಅಬ್ಸರ್ವ್ ಮಾಡ್ರೆ ಅವ್ರು ಹೇಳೋದಕ್ಕೂ ಅವ್ರು ಮಾಡ್ತಿರೋದಕ್ಕೂ ಅರ್ಥನೇ ಇರೋದಿಲ್ಲ. ಆ ಥರ ಇವರ ಒಂದು ಪರ್ಸನಾಲಿಟಿ ಹೋಗ್ತಾಯಿತ್ತು. ಸುದೀಪಣ್ಣನ ಕ್ಲಾಸ್ ಬೆಸ್ಟ್ ಆಗ್ತಾಯಿದೆ ಅಂತ ಅನಿಸುತ್ತೆ ಅವ್ರಿಗೆ. ಇವಾಗ ಒಳ್ಳೆಯದು ಇವಾಗ ಕ್ಲಾಸ್ ತಗೋತಿರೋಂಥದ್ದು. ನೋಡೋಣ ಏನೇನಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇವಾಗ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಏಕವಚನ ಏಕವಚನ ಏಕವಚನ. ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಧಿ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು. ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲೀರಿ. ಮಾತೆತ್ರೆ ಯಾವ ಹುಡುಗಿಗೂ ಹಿಂಗ್ ಮಾತಾಡ್ಬೇಡಿ. ಯಾರು ಏನ್ ಮಾತಾಡ್ತಾ ಇದಾರೆ, ಯಾರ್ಯಾರು ಅಶ್ವಿನಿ ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ, ಹೆಣ್ಮಕ್ಳಲ್ಲಿ ಕೈ ಎತ್ರಿ. ಓ ಇಷ್ಟೊಂದು ಕೈಗಳು. ಅಂಡ್ ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಸಖತ್ತಾಗಿ ಹೇಳಿದ್ರು ಲಾಸ್ಟ್ ಟೈಮ್ ಮಾತ್ರ. ಕ್ಲಿಯರಾಗಿ ಇಲ್ಲಿ ವುಮೆನ್ ಕಾರ್ಡ್ನ ಪ್ಲೇ ಮಾಡ್ತಿರೋದು ಅಶ್ವಿನಿಗಳು ಅಂತ ಅನಿಸ್ತು. ಆ್ಯಂಡ್ ಈ ವಾರ ಸಿಕ್ಕಾಪಟ್ಟೆ ಬೇರೆ ಥರನೇ ಕಾಣಿಸ್ಕೊಂಡ್ರು. ಕಣ್ಣೀರಾಗ್ಬೋದು, ಹೆಣ್ಮಕ್ಳು ವಿಷಯಗಳು ಇಟ್ಕೊಂಡು ಮಾತಾಡಿದ್ದಾಗ್ಬೋದು. ಆ್ಯಂಡ್ ಇಷ್ಟೆಲ್ಲ ಹೇಳುವಂಥ ವ್ಯಕ್ತಿ ಹೆಣ್ಮಕ್ಳಿಗೆ ಎಷ್ಟು ಜನಕ್ಕೆ ಇವ್ರು ಗೌರವ ಕೊಟ್ಟಿದ್ದಾರೆ. ಒಂದು ಸಲ ಪ್ರಶ್ನೆ ಮಾಡ್ಕೊಂಡ್ರೆ ಅವ್ರಿಗೇನೆ ಅವರು ಕ್ಲಿಯರಾಗಿ ಉತ್ತರ ಸಿಕ್ಬಿಡುತ್ತೆ. ಬಟ್ ಜೊತೆಲಿರೋರಾದರೂ ಈ ಪಾಯಿಂಟ್ಗಳು ಇಟ್ಕೊಂಡು ಹೇಳ್ತಾರಾ, ಅದನ್ನು ಕೂಡ ಮಾಡಲ್ಲ. ಇವ್ರ ಜೊತೆ ಅವರು ಕೂಡ ಜೈ ಅಂತ ಹೇಳ್ಬಿಡ್ತಾರೆ. ಇವಾಗೆಲ್ಲ ಸೈಲೆಂಟಾಗಿ ಕೂತಿದ್ದಾರೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಒಟ್ಟಿನಲ್ಲಿ ನನ್ನ ಪ್ರಕಾರ ಈ ಸೀಸನಲ್ಲಿ ವರ್ಸ್ಟಾಗಿ ಇವರು ಬಿಹೇವ್ ಮಾಡಿದಂಥದ್ದು ಸತ್ಯ. ಆ್ಯಂಡ್ ಸುದೀಪಣ್ಣ ಕ್ಲಾಸ್ ಅಂತ ಬಂದಾಗ ನಮಗೆಲ್ಲ ಒಂದು ಕಡೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಕೂಡ ಆಗಿದೆ. ಯಾಕಂದರೆ ಎಲ್ಲರಿಗೂ ಕೂಡ ಕ್ಲಾಸ್ ತಗೊಳ್ಳೋ ರೀತಿ ಅಶ್ವಿನಿ ಕ್ಲಾಸ್ ತಗೋತಿರಲಿಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ಬೆಟರ್ ಆಗಿದೆ ಅಂತ ಅನಿಸುತ್ತೆ. ಏನು ಗೊತ್ತಾ, ತಪ್ಪು ಮಾಡ್ತಿರೋರಿಗೆ ಸರಿಯಾಗಿ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಕ್ಲಿಯರಾಗಿ ಒಂದು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರು ಅಂದರೆ ತುಂಬ ಬದಲಾವಣೆ ಆಗುತ್ತೆ. ಈಗ ಒಂದು ಮ್ಯಾಟ್ರ್ ಆಗೋದೇನಪ್ಪ ಅಂದರೆ ಎಲ್ಲರೂ ಬದಲಾಗ್ತಂದ್ರೆ ಹೇಳೋಕ್ಕಾಗಲ್ಲ. ಒಂದು ವಿಷಯ ನೀವು ಅಬ್ಸರ್ವ್ ಮಾಡಿ, ರಕ್ಷಿತಾ ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೆಲ್ಲ ಬದಲಾವಣೆ. ಸುದೀಪಣ್ಣ ಹೇಳಿದ ಮಾತನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ವ್ಯಕ್ತಿತ್ವದಲ್ಲಿ ಇನ್ನೂ ಬೆಟರಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಇದು ಬದಲಾವಣೆ ಅಂದರೆ. ಈಗ ಅಶ್ವಿನಿ ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರಾ, ನನಗೆ ಯಾಕೋ ನಂಬಿಕೆ ಇಲ್ಲ. ಮಾಡಿಕೊಂಡ್ರೆ ಅವ್ರಿಗೇನೆ ಒಳ್ಳೆಯದಾಗುತ್ತೆ. ಯಾಕಂದರೆ ಇನ್ನೂ ಕಾಲ ಮೀರಿಲ್ಲ. ಇವಾಗ ಕೂಡ ಬದಲಾಗೋದಕ್ಕೆ ಅವಕಾಶ ಇದೆ, ಟೈಮ್ ಇದೆ. ಜನ ಇವಾಗಲೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ, ಒಳ್ಳೆತನಕ್ಕೆ ಬೆಲೆ ಕೊಡ್ತಾರೆ. ಸೊ ಒಳ್ಳೆತನನ ಬೆಳೆಸ್ಕೋತಾರೆ. ಏನು ಕತೆ ಕಾದು ನೋಡೋಣ. ಆ್ಯಂಡ್ ಈ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ. ಸೊ ಆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಏಕವಚನ ಏಕವಚನ ಏಕವಚನ. ಆ್ಯಕ್ಚುಲಿ ಹೌದಲ್ಲ, ಈ ಸೀಸನ್ನೇ ಅನ್ಸುತ್ತೆ ಇಷ್ಟು ಮಟ್ಟಿಗೆ. ಅದು ಕೂಡ ನೀನು ಹೋಗು ಬಾ ಅನ್ನೋದೇ ಪ್ರಾಬ್ಲಮ್ ಅನ್ನೋ ರೀತಿ ಮಾತಾಡಿದ್ದು ಇದೆಯಲ್ಲ, ಅದು ನನಗೆ ನಿಜವೂ ಶಾಕ್ ಆಗಿದ್ದಂಥದ್ದು. ನಾರ್ಮಲ್ ಇದ್ದಾಗ ನೀನು ಹೋಗು ಬಾ ತಾನು ಅಂತೆಲ್ಲ ಮಾತಾಡ್ತಾರೆ, ಓಕೆನಾ. ಅದ್ರ ಜೊತೆಗೆ ಇವರೇ ಅಶ್ವಿನಿ ಗೌಡ ಅವರೇ ಆ ವರ್ಡ್ಗಳನ್ನ ಯೂಸ್ ಮಾಡೋದು ಜಾಸ್ತಿ. ಹೋಗಲ್ಲೋ ಬಾರಲ್ಲೋ ಈ ಥರನೂ ಮಾತಾಡ್ತಾರೆ, ಏನೇ ಅಂತ ಕೂಡ ಮಾತಾಡಿರೋದು ಉಂಟು. ಇದಕ್ಕಿಂತ ಬೇರೆ ಬೇರೆ ಥರ ಎಲ್ಲ ಮಾತಾಡಿದ್ದು ಉಂಟು, ಓಕೆನಾ. ಆದರೆ ಅದೆಲ್ಲ ಇವ್ರಿಗೆ ಮಾತ್ರ ತಪ್ಪು ಅನ್ಸಲ್ಲ. ಅದು ಯಾವ ಲೆಕ್ಕ ಅಂತ ನನಗೊಂದು ಗೊತ್ತಿಲ್ಲ. ವ್ಯಕ್ತಿಯಾಗಿ ಎಷ್ಟು ತೇಜವಧಿ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು. ಸೊ ತೇಜವಧೆ ಈ ಸೀಸನ್ ಅತಿ ಹೆಚ್ಚು ಜಾಸ್ತಿ ಕೇಳುವಂಥದ್ದು, ಓಕೆನಾ. ಬಟ್ ನನ್ನ ಪ್ರಕಾರ ಈ ಬಿಗ್ ಬಾಸ್ ಮೈಲಿ ಅತಿ ಹೆಚ್ಚು ತೇಜವಧೆನೇ ಮಾಡುವಂಥದ್ದು ಯಾರಪ್ಪ ಅಂದರೆ ಅದು ಅಶ್ವಿನಿ ಗೌಡ ಅಂತ ಅನಿಸುತ್ತೆ. ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಆ್ಯಂಡ್ ಎಷ್ಟು ಚೆನ್ನಾಗಿ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತಾರೆ ನೋಡಿ. ಆಯ್ತಪ್ಪ ಅವ್ರು ತಪ್ಪು ಮಾಡ್ತಾರೆ ಅಂತಲೇ ಅನ್ಕೋಣ, ನೀವು ತಪ್ಪು ಮಾಡ್ತಾರೆ ನಿಮ್ಗೆ ಅರ್ಥ ಆಗ್ತಿಲ್ವಾ. ನೆನ್ನೆ ಕಾವ್ಯವ್ರು ಮುಂದೆನೇ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ತಲೆಗೆ ಹೋಗಲಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಕ್ಲಿಯರಾಗಿ ಅರ್ಥ ಆಗ್ತಿದೆ, ಇವರು ತಲೆಗೆ ಹಾಕೊಳಕ್ಕೆ ರೆಡಿ ಇಲ್ಲ. ನಾನೇ ಸರಿ, ನಂದೇ ಸರಿ ಆ ಥಾಟು ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು. ಈ ಮೈಂಡ್ ಸೆಟ್ ಇರೋದ್ರಿಂದನೇ ಅಶ್ವಿನಿ ಗೌಡರಲ್ಲಿ ಈ ಥರ ತಪ್ಪಳಾಗ್ತಾ ಹೋಗ್ತಿರೋವಂಥದ್ದು. ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲೀರಿ ಅಲ್ವಾ. ಆ್ಯಕ್ಚುಲಿ ಸುದೀಪಣ್ಣ ಇದನ್ನು ಇವತ್ತಲ್ಲ ಮೊದಲೇ ಒಂದು ಸಲ ಹೇಳಿದರು. ಇವ್ರ ತಲೆಗೆ ಹೋಗಲ್ಲ ಗೈಸ್, ಅದೇ ಪ್ರಾಬ್ಲಮ್. ಈ ಸೀಸನ್ದು ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಸುದೀಪಣ್ಣ ಹೇಳುವಂಥ ಒಂದು ಇಂಪೋರ್ಟ್ಸ್ ಏನು ಕೊಡ್ತಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಬಿಟ್ರೆ ಇವರು ಎಷ್ಟು ಬೆಟರ್ ಆಗ್ಬೋದು ಗೊತ್ತಾ. ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ, ಸುಮ್ಮನೆ ಏನೋ ಹೇಳ್ತಾರೆ, ಈ ಕಡೆ ಕಿವಿ ಕೇಳೋಣ, ಈ ಕಡೆ ಕಿವಿಯಿಂದ ಬಿಟ್ಬೇಡ, ಈ ಥರ ಒಂದು ಥಾಟ್ ಪ್ರೊಸೆಸ್ ಇದೆ ಅವ್ರದ್ದು. ಅದಕ್ಕೇ ಈ ಥರ ಆಗ್ತಿರೋವಂಥದ್ದು. ನೀವು ಅಬ್ಸರ್ವ್ ಮಾಡಿ, ಅವತ್ತೇ ಹೇಳಿರ್ತಾರೆ. ಈಗ ಸಂದರ್ಭ ಸಿಚುವೇಶನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ನಾರ್ಮಲ್ ಆಗಿದ್ದಾಗ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಕೊಂಡಿರ್ತೀರಾ, ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತೀರಾ, ಅಲ್ಲೆಲ್ಲ ನಾರ್ಮಲ್ ಆಗಿರ್ತೀರಾ. ಇಂಥ ಯಾವುದೋ ಸಿಚುವೇಶನ್ ಬಂದಾಗ ಅಂದಷ್ಟೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಒಂದು ರೆಸ್ಪೆಕ್ಟ್ನ ನೀವು ಬೇಡ್ಕೋಬಾರ್ದಪ್ಪ. ನನಗೆ ಅದೇ ಬೇಜಾರಾಗ್ತಿರೋದು. ಇಲ್ಲಿ ಏನು ಗೊತ್ತಾ,
ಒಂದು ರೆಸ್ಪೆಕ್ಟ್ ಅನ್ನೋದನ್ನು ಜನ ನೋಡಿ ಕೊಡಬೇಕು. ಅಂದರೆ ಇವರ ವ್ಯಕ್ತಿತ್ವ ನೋಡಿ, ಇವ್ರು ಇರುವಂಥ ರೀತಿ ನೋಡ್ಬಿಟ್ಟು ಇವ್ರು ಒಳ್ಳೆ ಭಿಕ್ಷೆ ಬೇಡದಂಗೆ ಬೇಡ್ತಾ ಇದ್ದಾರೆ. ನಾನು ರೆಸ್ಪೆಕ್ಟ್ ಬೇಕು. ಅದ್ರ ಜೊತೆಗೆ ಅಶ್ವಿನಿ ಅಂತ ಅಂದರೂ ಕೂಡ ತಪ್ಪು ಅಂತೆ. ಅವ್ರ ಹೆಸರು ಕೂಗಿದ್ರು ಕೂಡ ಅಶ್ವಿನಿ ಅಂತ ಹೇಳಿದ್ರು ಕೂಡ ತಪ್ಪು. ಇದು ಏನಂತ ಹೇಳ್ತೀರಾ? ಇದು ತುಂಬ ಅತಿ ಆಯಿತು ಅಂತ ಅನಿಸ್ತಿಲ್ವಾ? ಬಿಡಪ್ಪ ಆಯಿತು, ಏನೋ ಬೇರೆ ನೀನು ತಾನು ಅಂತ ಅಂದರೂ ಕೂಡ ತಪ್ಪಿರ್ಬೋದೇನೋ, ಅವ್ರಿಗೆ ಇಷ್ಟ ಆಗಲ್ವೇನೋ ಅಂತ ಅನ್ಕೊಳ್ಳೋಣ. ಓಕೆನಾ? ಬೇರೆಯವ್ರೇನೋ ಇವ್ರು ಅಂತಾರೆ, ಅವಾಗ ಅವ್ರೇನೋ ರಿಯಾಕ್ಟ್ ಮಾಡಲ್ಲ, ಅವ್ರಿಗೆ ಓಕೆ, ಬಟ್ ಇವ್ರಿಗೆ ಓಕೆ ಅಲ್ಲ, ಅದಕ್ಕೆ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಓಕೆನಾ? ಅದ್ರ ಜೊತೆಗೆ ಈಗ ಅಶ್ವಿನಿ ಅಂತ ಹೇಳ್ಬೇಡಿ, ಅಶ್ವಿನಿ ಗೌಡ ಅವರೇ ಬೇರೆ ಸೇರಿಸ್ಬೇಕಂತೆ. ಇದು ಹೆಂಗೆ ಇದು? ಅಂದರೆ ಎಷ್ಟು ಮಟ್ಟಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ರೆಸ್ಪೆಕ್ಟ್ನ. ಬಟ್ ರೆಸ್ಪೆಕ್ಟ್ ಅನ್ನೋದು ಡಿಮ್ಯಾಂಡ್ ಮಾಡಿದ್ರೆ ಬರಲ್ಲ. ನಿಮ್ಮ ವ್ಯಕ್ತಿತ್ವ ನೋಡಿನೇ ಕೊಡೋಂಥದ್ದು ಜನ. ನೀವು ಯಾವ ಥರ ಇದ್ದೀರಾ, ಯಾವ ಥರ ಮಾತಾಡ್ತಿದ್ದೀರಾ, ನಿಮ್ಮಲ್ಲಿ ಎಷ್ಟು ಒಳ್ಳೆತನ ಇದೆ, ಇದೆಲ್ಲನೂ ಕೂಡ ನೋಡೇ ಕೊಡೋಂಥದ್ದು. ಬಟ್ ಇವ್ರಿಗೆ ಅದು ಅರ್ಥ ಆಗ್ತಿಲ್ಲ, ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದು ಎಲ್ಲರಿಂದನೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಿಗುತ್ತೆ ಅದು? ಆ್ಯಕ್ಚುಲಿ ಇವಾಗ ತುಂಬ ಚೀಪ್ ಆಗ್ಬಿಟ್ಟು ಅನ್ಸುತ್ತೆ. ಈ ಡಿಮ್ಯಾಂಡ್ ಮಾಡೋದಕ್ಕೆ ಹೋಗಿ ತಮ್ಮ ಕ್ಯಾರೆಕ್ಟರ್ನ ಅಥವಾ ತಮ್ಮ ವ್ಯಕ್ತಿತ್ವನೇ ಕಳ್ಕೊತಾ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಅವರು. ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ರೆಸ್ಪೆಕ್ಟ್ ಅಂತ ಬಂದಾಗ ನೀವು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಅಂದರೆ ಒಂದು ಚಿಕ್ಕ ಮಗು ನಿಮ್ಮ ಮುಂದೆ ಬಂತು ಅಂದರೂ ಕೂಡ ಅದಕ್ಕೂ ಆ ಮಗುವು ಕೂಡ ನೀವು ತಾವು ಅಂತಲೇ ಮಾತಾಡಬೇಕಾಗತ್ತೆ. ಆವಾಗಲೇ ನಿಮಗೂ ಒಂದು ಬೆಲೆ ಇರುತ್ತೆ, ನೀವು ಕೂಡ ಒಂದು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಒಂದು ಅರ್ಹತೆ ಇರುತ್ತೆ ನಿಮಗೆ ಅನ್ನೋದನ್ನ ಸುದೀಪಣ್ಣ ಹೇಳ್ತಿರೋಂಥದ್ದು. ಓಕೆನಾ? ಮಾತಿದ್ರೆ ಯಾವ ಹುಡುಗಿಗೂ ಹಿಂಗೆ ಮಾತಾಡಬೇಡಿ. ಯಾರು ಏನು ಮಾತಾಡ್ತಾ ಇದ್ದಾರೆ ಇಲ್ಲಿ ಅಲ್ವಾ ಗೈಸ್? ನನಗೂ ಅದೇ ಅನ್ಸೋಂಥದ್ದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಬಿಗ್ ಬಾಸ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಹೆಣ್ಮಕ್ಳು ಯಾವುದೇ ರೀತಿಯ ದೊಡ್ಡ ಕಂಪ್ಲೇಂಟ್ ಮಾಡ್ತಿಲ್ಲ. ಅವ್ರು ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಒಂದಿಷ್ಟು ಸಿಚುವೇಶನ್ ಅಂತ ಬಂದಾಗ ಜಗಳ ಆಗೇ ಆಗುತ್ತೆ, ಅದರಲ್ಲಿ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ, ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಬಟ್ ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಅಂದರೆ ಮ್ಯಾನಿಪುಲೇಟ್ ಯಾವ ಥರ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೆಂಗೆ ಗೊತ್ತಾ ನೋಡಿ. ರಘುವಣ್ಣ ಮಾಮೂಲಿ ಮಾತಾಡ್ತಾರೆ, ಅಲ್ಲಿ ಹೆಣ್ಮಕ್ಳನ್ನ ಕರ್ಕೊಬರ್ತಾರೆ, ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ. ಆ್ಯಕ್ಚುಲಿ ಅಲ್ಲೂ ಕೂಡ ಮಾತಾಡ್ತಾನೆ ಅಂತ ಅನ್ನೋದು ಕೂಡ ತಲೆಗೆ ಹೋಗ್ತಾಯಿಲ್ಲ ಅವ್ರಿಗೆ. ನಾನು ಅದನ್ನೇ ಮಾಡ್ತಿದ್ದೀನಿ ಅಪ್ಪ, ಇನ್ನೊಬ್ರಿಗೆ ತಪ್ಪು ಅಂತಿದ್ದೀನಿ, ಅಲ್ಲಿ ಎಲ್ಲೋ ಒಂದು ಏಜ್ಗೆ ತಿಂತಿದ್ದಾರೆ ಅಂದರೆ ಅದು ತಿನ್ಬೇಡಿ ಅಂತ ಹೇಳ್ತೀನಿ, ಬಟ್ ನಾನೇ ತಿಂತಿದ್ದೀನಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸೊ ಅದು ದೊಡ್ಡ ತಾಯಿನೋ. ಓಕೆನಾ? ಅದ್ರ ಜೊತೆಗೆ ಏನಪ್ಪ ಅಂದರೆ ಇವಾಗ ಹೆಣ್ಮಕ್ಳು ವಿಷಯ ಇಟ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಪರ ಹೋಗ್ತಿದ್ದೀನಿ ನಾನು. ಹೊರಗಡೆ ಜನಕ್ಕೆ ಒಂದು ಮ್ಯಾನಿಪುಲೇಟ್ ಮಾಡ್ತಿರೋದು. ನಾನಿಲ್ಲಿ ಸ್ಟ್ಯಾಂಡ್ ತಗೋದಿರೋ ನನಗೋಸ್ಕರ ಅಲ್ಲ, ಹೆಣ್ಮಕ್ಳಿಗೋಸ್ಕರ. ಇಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ, ಏನೇನೋ ಕೆಟ್ಟದಾಗ ಮಾತಾಡ್ತಿದ್ದಾರೆ, ಆ ರೀತಿ ಪೋರ್ಟ್ರೇಟ್ ಮಾಡುವಂಥ ಒಂದು ವಿಷಯ ಮಾಡ್ತಿದ್ದಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಏನಕ್ಕೆ ವರ್ಕ್ ಆಗಲಿಲ್ಲ ಗೊತ್ತಿದೆಲ್ಲ. ಆಲ್ರೆಡಿ ಇವ್ರು ಏನು ಅಂತ ಆಲ್ರೆಡಿ ಕರ್ನಾಟಕ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಇದು ಏನಾದರೂ ಸ್ಟಾರ್ಟಿಂಗ್ ಟೈಮಲ್ಲಿ ಈ ಥರ ಎಲ್ಲ ಒಂದು ಡ್ರಾಮಾ ಆಗಿದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಇವರು ಸಪೋರ್ಟ್ ಸಿಗ್ಬಿಡ್ತಿತ್ತು ಅನ್ಸುತ್ತೆ. ಪಾಪ ಅಂದ್ಬಿಡೋರು ತುಂಬ ಜನ, ನೋಡು ಹೆಣ್ಮಕ್ಳಿಗೋಸ್ಕರ ಎಷ್ಟಾರು ಸ್ಟ್ಯಾಂಡ್ ತಗೋತಾರೆ ಅಂತ ಅಂದ್ಬಿಡೋರು. ಬಟ್ ಇವಾಗ ಇವ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರೋದ್ರಿಂದ, ಇವಾಗ ಇವ್ರು ಮಾಡ್ತಿರೋದ್ರಿಂದ ಅದಿನ್ನೂ ಡ್ರಾಮಾ ಜಾಸ್ತಿ ಅಂತ ಅನಿಸ್ತಿದೆ. ಆ್ಯಂಡ್ ಇವರು ತುಂಬ ಫೇಕ್ ಅಂತ ಅನ್ಸ್ಕೊತಿದ್ದಾರೆ. ಅದರಿಂದನೇ ಇಷ್ಟೊಂದು ಹೇಟ್ ಕೂಡ ಆಗ್ತಿರೋಂಥದ್ದು. ಆ್ಯಂಡ್ ಇವ್ರದ್ದು ಏನು ಗೊತ್ತಾ, ತುಂಬ ಸಿಂಪಲ್ ಇದೆ ಗೈಸ್. ಅರ್ಥ ಮಾಡ್ಕೊಬಿಟ್ರೆ, ತಾವು ಮಾಡ್ತಿರೋಂಥ ತಪ್ಪುಗಳನ್ನ ಅರ್ಥ ಮಾಡ್ಕೊಬಿಟ್ರೆ, ಅವ್ರು ಏನು ಇನ್ನೊಬ್ರಿಗೆ ಹೇಳ್ತಾರೆ ಪಾಯಿಂಟ್ಗಳನ್ನ, ಅದನ್ನು ಇವ್ರು ಫಾಲೋ ಮಾಡಿಬಿಟ್ರೆ ಐ ಥಿಂಕ್ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಇವಾಗಲೂ ಕೂಡ ನೆಗೆಟಿವ್ ಇದ್ರೂ ಕೂಡ ಈ ಬಿಗ್ ಬಾಸ್ ಮೇಲೆ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಪಾಸಿಟಿವ್ ನೆಗೆಟಿವ್ ಆ ಥರ ಬಂದಾಗ. ಓಕೆನಾ? ಬಟ್ ಏನು ಪ್ರಾಬ್ಲಮ್ ಆಗ್ತಿರೋದಂದರೆ ಇವ್ರು ಒಳ್ಳೆ ರೀತಿ ಹೋಗ್ತಾ ಇಲ್ಲ. ಸೊ ನೆಗೆಟಿವ್ ಆಗಿ ಹೋಗ್ತದೆ ತುಂಬ. ಆ್ಯಂಡ್ ಇಮೇಜ್ನ ತುಂಬ ಡ್ಯಾಮೇಜ್ ಮಾಡ್ಕೊತಿದ್ದಾರೆ. ಆ್ಯಂಡ್ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾರೆ, ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ, ಇನ್ನೊಂದೇನು ರೆಸ್ಪೆಕ್ಟು ಕನ್ನಡ ಅಂತ ಮಾತಾಡ್ತಾರೆ. ಬಟ್ ಯಾವುದನ್ನು ಕೂಡ ಇವ್ರು ಫಾಲೋನೇ ಮಾಡ್ತಿಲ್ಲ. ಇವರೇ ಅದನ್ನು ಫಾಲೋ ಮಾಡ್ದಂತಿದ್ದಾಗ ಇನ್ನೊಬ್ರಿಗೆ ಹೇಳುವಂಥ ಯೋಗ್ಯತೆ ಇವ್ರಿಗೆ ಏನಿರುತ್ತೆ ಅನ್ನೋದೇ ಪ್ರಶ್ನೆ ಬರೋಂಥದ್ದು. ನಿಮ್ಗೆ ಏನಿಸ್ತದೆ ಗೈಸ್ ಇದ್ರ ಬಗ್ಗೆ? ಯಾರ್ಯಾರು ಅಶ್ವಿನಿ ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ, ಹೆಣ್ಮಕ್ಳಲ್ಲಿ ಕೈ ಎತ್ತರಿ. ಇಷ್ಟೊಂದು ಕೈಗಳು. ಆ್ಯಂಡ್ ಅಶ್ವಿನಿ ಅವ್ರ ಒಬ್ಬರಾದ್ರೂ ಇಲ್ಲಪ್ಪ ನಮಗೆ ಗೌರವ ಕೊಟ್ಟಿದ್ದಾರೆ ಅನ್ನೋ ರೀತಿ ಒಂದು ಕೈ ಎತ್ತು ಮಾತಾಡ್ತಿಲ್ಲ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಏನು ಮಾಡಿದ್ದಾರೆ ಈ ಬಿಗ್ ಬಾಸ್ ಮೇಲೆ ಅಂತ. ಅಂದರೆ ಒಬ್ಬರು ಹೆಣ್ಮಕ್ಳಿಗೂ ಕೂಡ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾರೆ ಅನ್ನೋದೇ ಇಲ್ಲ. ಎಲ್ಲರಿಗೂ ಮಾತಾಡಿದ್ದುಂಟು. ಒಂದು ಅಗೌರವ ಕೊಡೋ ರೀತಿಯೇ ಅವರ ಬಿಹೇವಿಯರ್ ಇರುತ್ತೆ. ಜೊತೆಗೆ ಹೆಣ್ಮಕ್ಳು ಅಂತ ಸ್ಟ್ಯಾಂಡ್ ತೊಗೊಳಕ್ಕೆ ಇಲ್ಲಿ ಏನೋ ದೊಡ್ಡದಾಗಿ ಪೋರ್ಟ್ರೇಟ್ ಮಾಡ್ತಾರಲ್ಲ, ನಾನು ಹೆಣ್ಮಕ್ಳು ಪರ ಅಂತ, ಆ ಥರ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಅಂದರೆ ಸುದೀಪಣ್ಣ ಇಲ್ಲಿ ಕಂಪ್ಲೀಟ್ಲಿ ಅಶ್ವಿನಿಗಳವ್ರನ್ನ ಎಕ್ಸ್ಪೋಸ್ ಮಾಡಿದೆ ಅಂತಲೇ ಹೇಳ್ಬೋದು. ಅವ್ರು ಆಡ್ತಿರುವಂಥ ಕಥೆಗಳು, ಕಟ್ತಿರುವಂಥ ಕಥೆಗಳು, ಆಡ್ತಿರುವಂಥ ಮಾತುಗಳೆಲ್ಲನೂ ಕೂಡ ಕ್ಲಿಯರಾಗಿ ಇವತ್ತು ನಮ್ಮ ಜನತೆಗೆ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪಣ್ಣ. ಸೂಪರ್. ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ. ವಾರದ ಕತೆ ಕಿಚ್ಚನ ಜೊತೆ ಇಂದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ವುಮೆನ್ ಕಾರ್ಡ್ ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಇವರ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ರು. ವರ್ಕೌಟ್ ಆಗಲಿಲ್ಲ ಅಷ್ಟೇ, ಯಾಕಂದರೆ ವರ್ಕೌಟ್ ಆಗಿರೋದು ಬೇರೆ ತಾನೇ ಆಗ್ತಾಯಿತ್ತು. ಬಟ್ ಇಲ್ಲಿ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಅಶ್ವಿನಿಗಳವ್ರು ಏನು ಅಂತ ಗೊತ್ತಿರೋದ್ರಿಂದ ಯಾರು ಕೂಡ ಅದ್ರ ಬಗ್ಗೆ ತಲೆಸೋಕೆ ಹೋಗ್ತಿಲ್ಲ. ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಸುದೀಪಣ್ಣ ಇನ್ನೂ ಕಡಾಕ ಕೊಟ್ಟಿರು ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಹೆಂಗೆ ಗೊತ್ತಾ, ಹಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂತೇನಿಲ್ಲ. ಬುದ್ಧಿವಾದ ಹೇಳುವಾಗ ಯಾವುದೇ ರೀತಿಯಾದರೂ ಹೇಳಿ ಒಟ್ಟಿನಲ್ಲಿ ಆ ವ್ಯಕ್ತಿಗಳಿಗೆ ಅದು ಅರ್ಥ ಮಾಡಿದ್ರೆ ಸಾಕು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಹೆಂಗೆ ಗೊತ್ತಾ ಗೈಸ್, ಅರ್ಥ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಕೂಡ ಬೇಕಾಗುತ್ತೆ, ಅಥವಾ ಒಂದು ಮನಸ್ಥಿತಿ ಕೂಡ ಬೇಕಾಗುತ್ತೆ. ಇಲ್ಲಿ ಅಶ್ವಿನಿಗಳವ್ರಿಗೆ ಅದಿಲ್ಲ ಅನ್ನೋದೇ ಬೇಜಾರು. ನಾನು ಎಷ್ಟೋ ಸ್ಪರ್ಧೆಗಳಂತ ಬಂದಾಗ ಅವರಲ್ಲಿರುವಂಥ ಒಂದು ಪಾಸಿಟಿವ್ ವಿಷಯ ಇಟ್ಕೊಂಡು ಮಾತಾಡೋಕೆ ಹೋಗ್ತೀನಿ. ಬಟ್ ಅಶ್ವಿನಿಗಳು ಅಂತ ಬಂದಾಗ ಅಲ್ಲಿ ನನಗೆ ಅದು ಆಗೋದೇ ಇಲ್ಲ. ಯಾಕಂದ್ರೆ ಅವ್ರ ಕಡೆ ಪಾಸಿಟಿವ್ ಆಗಿ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡಬೇಕು ಅಂದಾಗ ಫಸ್ಟ್ ಅವರೇ ನೆಗೆಟಿವ್ ಆಗಿ ಏನೋ ಒಂದು ಮಾಡಿರ್ತಾರೆ.
ಸೊ ಇವರೇ ಸೈಲ್ ಅಂದಾಗ ಅವ್ರ ಬಗ್ಗೆ ಹೆಂಗೆ ಮಾತಾಡೋ ಅಂತಲೇ ಗೊತ್ತಾಗಲ್ಲ. ಸೊ ಆ ಲೆವೆಲ್ಗೆ ನನಗೆ ಈ ಸೀಸನ್ ಇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಅನಿಸುತ್ತೆ ತುಂಬ ನೆಗೆಟಿವ್ ಆಗ್ತಿದ್ದೇನೋ ಅಥವಾ ತುಂಬ ನಾವೇ ಹೇಟ್ ಮಾಡೋ ರೀತಿ ಆಗ್ತಿದ್ದೇನೋ ಅಂತ ಅನಿಸುತ್ತೆ. ಅವಾಗ ಅನಿಸುತ್ತೆ ತಿರ್ಗಿ ಯೋಚನೆ ಮಾಡಿದಾಗ ಇಲ್ಲ ಬಿಡುಗರು ಅವ್ರು ಮಾಡೋದು ಹೇಳ್ತಿದ್ಯಾ ಅದರಲ್ಲಿ ಏನಿದೆ ಅನ್ನೋ ರೀತಿ ಕೂಡ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಅಶ್ವಿನಿ ಗೌಡರಲ್ಲೂ ಕೂಡ ಒಳ್ಳೆತನ ಅನ್ನೋದು ಕೂಡ ಇದೆ. ಬದಲಾವಣೆ ಮಾಡಿಕೊಂಡ್ರೆ ಅವ್ರು ಒಳ್ಳೆಯವರಾಗೂ ಕೂಡ ಕಾಣಿಸ್ಕೋಬೋದು ಆ್ಯಂಡ್ ಪಾಸಿಟಿವ್ ಸೈಡು ಕೂಡ ಕಾಣಿಸ್ಕೋಬೋದು. ನೀವೇ ನೋಡಿದ್ದೀರಾ ಎಷ್ಟೋ ಜನ ಆ ಕಡೆ ಹೋದವರೆಲ್ಲ ನೆಗೆಟಿವ್ ಆಗಿದ್ದಾರೆ, ಈ ಕಡೆ ಬಂದವರೆಲ್ಲ ಪಾಸಿಟಿವ್ ಆಗಿದ್ದಾರೆ. ಅವ್ರಗಳದ್ದೇ ಬದಲಾವಣೆ ಆಗುತ್ತೆ ಅಂದರೆ ಅಶ್ವಿನಿ ಗೌಡರು ಬದಲಾವಣೆ ಆಗಲ್ವಾ? ಖಂಡಿತವೂ ಆಗುತ್ತೆ. ಹೋದ ವಾರ ಬೆಟರ್ ಆಗಿದ್ದರು. ಆ ಥರ ಅಶ್ವಿನಿ ಗೌಡ ಸ್ವಲ್ಪ ಚೇಂಜಸ್ಗಳಿತ್ತಲ್ಲ, ಆ ಥರ ಬಂದರೆ ನಿಜವಾಗ್ಲೂ ಇವತ್ತಿಗೂ ಕೂಡ ಇವರು ಬದಲಾಗುವಂಥ ಚಾನ್ಸ್ಗಳಿದೆ, ಜನ ಪ್ರೀತಿ ತೋರಿಸುವಂಥ ಚಾನ್ಸ್ಗಳು ಕೂಡ ಇದೆ. ಬಟ್ ಅದನ್ನು ಮಾಡ್ತಾರಾ, ಸುದೀಪ್ ಅಣ್ಣನ ಮಾತು ಕೇಳ್ತಾರಾ ಕಾದು ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಇವರು ಕೇಳೋದಂಥದ್ದು ಮತ್ತು ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋಗುವಂಥದ್ದು ಕಷ್ಟ ಇದೆ ತುಂಬ. ಯಾಕಂದರೆ ಅವ್ರಿಗೆ ತುಂಬ ಈಗೋ ಪ್ರಾಬ್ಲಮ್ ಇದೆ, ಅದೇ ತುಂಬ ಕಷ್ಟ ಆಗ್ತಿರುವಂಥದ್ದು ಅವ್ರಿಗೆ. ಅವ್ರು ಹೇಳಿದ್ದೆ ಫೈನಲ್. ಸೊ ಈ ಥರ ಮೈಂಡ್ ಸೆಟ್ ಇರುವಂಥವ್ರಿಗೆ ಅರ್ಥ ಮಾಡಿಸೋದು ಕಷ್ಟ, ಬದಲಾವಣೆ ನೋಡೋದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಓಕೆನಾ? ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.